ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ಕಾರ್ಯಕಾರಿಣಿ ಮಂಡಳಿ ಆಹ್ವಾನಿತ ಸದಸ್ಯರಾದಂತಹ ನಮ್ಮೆಲ್ಲರ ಪ್ರೀತಿಯ ಪೂಜ್ಯರಾದಂತಹ ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರಿಂದ ಮಾರ್ಗದರ್ಶನದ ಮಾತುಗಳು. ಪರಮ ಪವಿತ್ರೆ, ಪರಮ ಪಾವನೆ ಭಾರತ ಮಾತೆಯ ಪದತಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಸುತ್ತಮುತ್ತಲಿನ ದೇವ ಸಾನ್ನಿಧ್ಯ ದೈವ ಸಾನ್ನಿಧ್ಯಗಳಿಗೆ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂತಹ ಶ್ರೀ ಶ್ರೀ ಮಹಾಮಂಡಲೇಶ್ವರಾಚಾರ್ಯರೇ ಹಾಗೂ ವೇದಿಕೆಯಲ್ಲಿರುವಂಥ ಇನ್ನಿತರ ಗಣ್ಯತೆ, ಮುಂಭಾಗದಲ್ಲಿರುವಂಥ ವಂದನೀಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಹೃದಯ ಹಿಂದೂ ಬಾಂಧವರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಯಿತು. ಅದರಲ್ಲಿ ಸಂಘದ ಪಾತ್ರ ಏನಿಲ್ಲ, ಅದರಲ್ಲಿ ಪಾತ್ರ ಇರೋದು ಸೂರ್ಯನದ್ದು. ಸೂರ್ಯ ಬೆಳಗ್ಗೆ ಉದಯಿಸಿ ಮರುದಿವಸ ಬೆಳಗ್ಗೆ ಉದಯಿಸುವಾಗ ಒಂದು ದಿವಸ ಮುಗಿಯುತ್ತದೆ. ಅಂಥ 365 ದಿವಸ ಆದಾಗ 1 ವರ್ಷ ಆಗುತ್ತದೆ. ಅಂಥ 100 ವರ್ಷ ತನ್ನಷ್ಟಕ್ಕೆ ಆಗುವುದು, ನಮ್ಮ ಪಾತ್ರ ಏನಿಲ್ಲ. ಆದರೆ 1925ರಲ್ಲಿ ಸಂಘ ಪ್ರಾರಂಭ ಆಗಿ ಇವತ್ತಿನವರೆಗೆ ಬಂದಾಗ ಸ್ವಲ್ಪ ಹಿಂದೆ ತಿರುಗಿ ನೋಡುವಂಥ ಒಂದು ಅನಿವಾರ್ಯತೆ ಬರ್ತದೆ. ಹಾಗೆ ಬಂದಾಗ 3 ಮಜಲುಗಳನ್ನು ದಾಟಿ ಸಂಘ ಮುಂದಕ್ಕೆ ಹೋಗ್ತಾ ಇದೆ ಎಂಬುದು ಒಂದು ಚಿಂತನೀಯ ವಿಷಯ. ಸಂಘ ಪ್ರಾರಂಭ ಆದಾಗ ನಮ್ಮನ್ನು ಯಾರು ಲೆಕ್ಕಕ್ಕೆ ತಗೊಂಡಿರಲಿಲ್ಲ. ಉಪೇಕ್ಷೆ, ಹಾಸ್ಯ, ತಿರಸ್ಕಾರ ಇದನ್ನೆಲ್ಲ ಅನುಭವಿಸಿಕೊಂಡು ಬಂದರು. ಸಂಘ ಸಂಸ್ಥಾಪಕರು ಸಂಘ ಪ್ರಾರಂಭ ಆಗಿ 15 ವರ್ಷಗಳಲ್ಲಿ ಸ್ವರ್ಗಸ್ಥರಾದರು. ಆದರೆ ಆ ಸಮಯಕ್ಕೆ ಸಂಘ ಎಲ್ಲ ಪ್ರಾಂತಗಳಿಗೆ ಮುಟ್ಟಿತ್ತು, ಆಗ ಇದ್ದ ಎಲ್ಲ ಪ್ರಾಂತಗಳಿಗೆ. ಅದಾದಮೇಲೆ ಸಂಘದ ನೇತೃತ್ವವನ್ನು ಪರಮ ಪೂಜೆಗೆ ಗುರುಜಿಯವರು ತೆಕ್ಕೊಂಡದ್ದು ಎಂಬುದಕ್ಕಿಂತ ಡಾಕ್ಟರ್ ಜಿಯವರು ಅವರಿಗೆ ವಹಿಸಿದರು. ಸುಮಾರು 33 ವರ್ಷಗಳ ಕಾಲ ಆ ನೇತೃತ್ವವನ್ನು ಅವರು ತೆಕ್ಕೊಂಡು ಹೋದಾಗ ಆ ಚರಿತ್ರೆ ಹೇಳ್ತದೆ, ಸಂಘವನ್ನು ಅನೇಕ ಬಾರಿ ವಿರೋಧಿಸಿ ಇಲ್ಲದಂತೆ ಮಾಡುವಂಥ ಎಲ್ಲ ಪ್ರಯತ್ನಗಳು ನಡೆಯಿತು. ಆ ಕಾಲವೂ ಮುಗಿಯಿತು. ಇವತ್ತಿನ ಸ್ಥಿತಿ ನೋಡಿದಾಗ ಸಂಘವನ್ನು ಜನ ಬೇಕು ಅಂತ ಹೇಳುವ ಸ್ಥಿತಿ ಬಂದಿದೆ. ವಿವೇಕಾನಂದರೇ 3 ಶಬ್ದಗಳನ್ನು ಹೇಳಿದ್ದು ನಮ್ಗೆ ಗೊತ್ತಿರಬಹುದು. ಮೊದಲನೆಯದ್ದು ಉಪೇಕ್ಷೆ, ಎರಡನೆಯದ್ದು ವಿರೋಧ, ಮೂರನೆಯದ್ದು ಸ್ವೀಕಾರಾರ್ಹತೆ. ಸಂಘ 2 ಘಟ್ಟಗಳನ್ನು ದಾಟಿದೆ, 3ನೇ ಘಟ್ಟಕ್ಕೆ ಮುಟ್ಟುತ್ತಾ ಇದೆ. ವಿರೋಧ ಇವತ್ತು ಇದೆ. ಆದರೆ ಸಂಘ ಅವತ್ತಿನಿಂದ ಇವತ್ತಿನವರೆಗೆ ಮಾಡಿದಂಥ ದೊಡ್ಡ ಕೆಲಸ ಅಂದರೆ ಸಕಾರಾತ್ಮಕ ಚಿಂತನೆ. ಈ ದೇಶ ಪುರಾತನ ಕಾಲದಲ್ಲಿ ವಿಶ್ವಗುರು ಆಗಿತ್ತು, ನಾಳೆಯೂ ವಿಶ್ವಗುರು ಆಗಬೇಕಾಗಿದೆ. ಇವತ್ತು ವಿಶ್ವಗುರುತ್ವದ ಕಡೆಗೆ ಹೋಗ್ತಾ ಇದ್ದೇವೆ. ಈ ದೇಶ ಜಗತ್ತಿಗೆ ಕೊಟ್ಟಂಥ ಅನೇಕ ಕೊಡುಗೆಗಳು. ನಮ್ಮನ್ನು ಚಿತ್ರಣ ಕೊಡುವಾಗ ಭಾರತ ಡೆವಲಪಿಂಗ್ ನೇಷನ್ ಅಂತ ಒಂದು ಸುಳ್ಳು ಚಿತ್ರಣ ಕೊಟ್ಟಿದ್ದಾರೆ. ಭಾರತ ಎಲ್ಲ ಕಾಲಗಳಲ್ಲಿಯೂ ಬಹಳ ಎತ್ತರಕ್ಕಿತ್ತು. ಜಗತ್ತು ಕಣ್ಣು ಬಿಡುವುದಕ್ಕಿಂತ ಮುಂಚೆ ಈ ದೇಶದಲ್ಲಿ ವೇದಗಳ ಬಗ್ಗೆ ಉಲ್ಲೇಖ ಮಾಡಿದರು, ಅದು ಅರ್ಥ ಆಗೋದಿಲ್ಲ. ಅದನ್ನು ಪಕ್ಕಕ್ಕಿಟ್ಟರು. ಜಗತ್ತಿನ ಯಾವುದೇ ಸಾಹಿತ್ಯದಲ್ಲಿ ಆ ಎತ್ತರಕ್ಕೆ ಬರುವಂತಹ ಸಾಹಿತ್ಯ ಇನ್ನೂ ಸಿದ್ಧ ಆಗಬೇಕಾಗಿದೆ. ಉದಾಹರಣೆಗೆ ರಾಮಾಯಣಕ್ಕೆ ಕೊನೆಯ ಪಕ್ಷ ಇತ್ತೀಚೆಗಿನ ವೈಜ್ಞಾನಿಕ ವ್ಯಕ್ತಿಗಳು ಹೇಳ್ತಾರೆ, ಸುಮಾರು 7,000 ವರ್ಷಗಳಿಗಿಂತ ಹಿಂದೆ, ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಅಂತೂ 7,000 ವರ್ಷಕ್ಕಿಂತ ಈಚೆ ತರಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ ವಾಲ್ಮೀಕಿ ಮಹರ್ಷಿಗಳು ರಾಮ ಹುಟ್ಟಿದ ದಿನಾಂಕವನ್ನು ಹೇಳಿಬಿಟ್ಟಿದ್ದಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿವಸ ಪುನರ್ವಸು ನಕ್ಷತ್ರದಲ್ಲಿ ಪ್ರಮುಖ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾಗ ಜನನ ಆಯಿತು. ಅದನ್ನು ಸ್ವಲ್ಪ ಕಂಪ್ಯೂಟರಿಗೆ ಕೊಡುವಾಗ ಅದು ಹೇಳುತ್ತದೆ ಇತ್ತೀಚೆಗಿನ ಆ ದಿನಾಂಕ ಕ್ರಿಸ್ತಪೂರ್ವ 5,000 ವರ್ಷಕ್ಕಿಂತ ಹಿಂದಿನದ್ದು. ಅಂತಹ ರಾಮಾಯಣ ಇವತ್ತಿಗೂ ಪೂಜ್ಯ ಗ್ರಂಥ. ಯಾಕಂದರೆ ಈ ದೇಶ ಜಗತ್ತಿನಿಂದ ಅಪೇಕ್ಷೆ ಪಡೋದು ಇದನ್ನು, ಸಜ್ಜನಿಗೆ, ಒಳ್ಳೆಯತನ. ಒಂದು ಸಣ್ಣ ಉದಾಹರಣೆ, ಪೇಜಾವರ ಶ್ರೀಗಳು, ಈಗಿನವರಲ್ಲ ಹಿಂದಿನ ಪೇಜಾವರ ಶ್ರೀಗಳು ತಾಯಂದಿರು ಕುಳಿತ ಸಭೆಯಲ್ಲಿ ಒಂದು ಮಾತು ಹೇಳಿದರು, ನಿಮ್ಮ ಹತ್ರ ಎಲ್ಲ ನಂದೊಂದು ಪ್ರಾರ್ಥನೆ, ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ. ಕೂತ ಹೆಣ್ಣು ಮಕ್ಕಳಿಗೆ ಗಾಬರಿ ಆಯಿತು, ಹೇಳಿ ಕೈಕೇಯಿ ಆಗಬೇಕು ಅಂತ ಹೇಳಿದ್ರಲ್ಲ ಅಂತ. ಆಮೇಲೆ ಪೇಜಾವರ ಶ್ರೀಗಳು ಹೇಳಿದ್ದು, ನಾನು ಹೇಳಿದ್ದರ ಅರ್ಥ ಇಷ್ಟೇ, ನೀವೆಲ್ಲರೂ ಭರತನ ಆಗಿರುವ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ. ಜಗತ್ತಿನಲ್ಲಿ
ತಾನು ಮಾಡದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಸಂತೋಷದಿಂದ ಮಾಡಿದಂಥ ಏಕೈಕ ವ್ಯಕ್ತಿತ್ವ ಭರತನದ್ದು. ಅಂಥ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂದರೆ ಅರ್ಥ ಜಗದ್ಹಿತಾಯ ನಮ್ಮ ಕೆಲಸ ಆಗಬೇಕಾದ್ದು. ಆ ಹಿನ್ನೆಲೆಯಲ್ಲಿ ಸಂಘ ಕಳೆದ 100 ವರ್ಷಗಳಿಂದ ಕಣ್ಣ ಮುಂದೆ ಲಕ್ಷ್ಯವೊಂದೇ, ಪರಂ ವೈಭವಂ ನೇತುಂ ಏತತ್ ಸ್ವರಾಷ್ಟ್ರಂ, ಬೇರೆ ಯಾವ ಲಕ್ಷ್ಯವೂ ಇಲ್ಲ. ಆ ಲಕ್ಷ್ಯದ ಕಡೆಗೆ ಹೋಗಲಿಕ್ಕೆ ಒಂದು ಪ್ರಕ್ರಿಯೆ. ಈಗ 100 ವರ್ಷ ಆದಾಗ ಆಗ ತಾನೇ ಉಲ್ಲೇಖ ಮಾಡಿದರು, ಪ್ರತಿಯೊಂದು ಪಂಚಾಯತ್ನಲ್ಲಿ ಇಂಥ ಕಾರ್ಯಕ್ರಮ ಆಗಬೇಕು ಅಂತ. ಕ್ಷೇತ್ರ ಸಣ್ಣದು ಪಂಚಾಯತು, ಆದರೆ ಅಲ್ಲಿ ಉತ್ಕೃಷ್ಟ ಕಾರ್ಯಕ್ರಮ ಆಗಬೇಕು. ಅರ್ಥ ಇಷ್ಟೇ, ಮನೆ ಮನೆಗೆ ನಮ್ಮ ಬಂಧುಗಳು ಹೋಗಿ ಮುಟ್ಟಬೇಕು. ಈ ದೇಶದಲ್ಲಿರುವಂಥ ಎಲ್ಲ ಹಿಂದೂ ಮನೆಗಳು ನಿಶ್ಚಯ ಮಾಡಬೇಕು, ನಾವು ಎತ್ತರಕ್ಕೆ ಹೋಗಬೇಕು ಅಂತ. ಶಾಖೆಗೆ ಬನ್ನಿ ಅಂತ ಕರೀಲಿಕ್ಕೆ ನಿಶ್ಚಯ ಕಾರ್ಯಕ್ರಮ ಅಲ್ಲ ಇದು. ಈ ಕಾರ್ಯಕ್ರಮ ಇರುವುದು ಕೆಲವು ಸಂಕಲ್ಪಗಳನ್ನು ಮಾಡಲಿಕ್ಕೆ. ಆ ಸಂಕಲ್ಪದಲ್ಲಿ ಒಂದು 5 ಸಂಕಲ್ಪಗಳನ್ನು 15 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಅಷ್ಟೇ. ಮೊದಲನೆಯ ಸಂಕಲ್ಪ, ನಮ್ಮ ಮನೆಯಾಗಿ ಉಳಿಬೇಕು. ಕುಟುಂಬದ ಕೊಡಬೇಕಾದ ಜಗತ್ತಿನಲ್ಲಿ ಸಂಸ್ಕಾರ ಕೊಡುವಂಥ 4 ಕೇಂದ್ರಗಳು. ಮೊದಲನೆಯದ್ದು ನಮ್ಮ ಮನೆ, ಎರಡನೆಯದು ನಮ್ಮ ವಿದ್ಯಾಲಯ, ಮೂರನೆಯದು ನಮ್ಮ ದೇವಸ್ಥಾನ, ನಾಲ್ಕನೆಯದು ನಮ್ಮ ಸಮಾಜ. ಇದು 4 ಸಹ ತಮ್ಮ ಕೆಲಸಗಳನ್ನು ಮಾಡ್ತಾ ಇಲ್ಲುವಂಥ ಒಂದು ಭೀತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಮೊದಲು ನಮ್ಮ ಮನೆಯಿಂದ, ನನ್ನ ಮನೆಯಿಂದ ಪ್ರಾರಂಭ ಮಾಡುವ. ವಾರದಲ್ಲಿ 1 ದಿವಸ ಆದರೂ ಮನೆ ಮಂದಿ ಎಲ್ಲರೂ ಒಂದು 15 ನಿಮಿಷ ಒಟ್ಟಿಗೆ ಕೂತ್ಕೊಳ್ಬೋದ, ಸಂಕಲ್ಪ ಮಾಡಬೇಕು. ಕೇಳಿಬಿಡುವ ವಿಷಯ ಅಲ್ಲ ಅದು. ಆ 15 ನಿಮಿಷ ಮಾಡಬೇಕಾದಂಥದ್ದು ತುಂಬ ಏನು ಮಾಡೋದು ಬೇಡ. 3 ಓಂಕಾರಗಳು. ಮೊದಲ ಸ್ವರ ಓಂಕಾರ ಅಂತ ನಾಸಾ ಸಂಸ್ಥೆಯವರು ಹೇಳಿದ್ದಾರೆ. ಆ ಓಂಕಾರದಲ್ಲಿ 3 ಅಕ್ಷರಗಳುಂಟು, ಅಕಾರ ಉಕಾರ ಮಕಾರ. ಆ ಅಂತ ಹೇಳಿದರೆ ಕೈ ಮತ್ತು ಕಾಲುಗಳಲ್ಲಿ ಸಣ್ಣ ಸ್ಪಂದನ, ಊ ಅಂತ ಹೇಳಿದಾಗ ನಮ್ಮ ಈ ದೇಹದಲ್ಲಿ, ಮಕಾರ ಹೇಳಿದಾಗ ಮಸ್ತಿಷ್ಕದಲ್ಲಿ. ಈ 3 ಅಕ್ಷರಗಳನ್ನು ಶ್ರದ್ಧೆಯಿಂದ ಉಚ್ಚರಿಸಿದರೆ ಇಡೀ ದೇಹದಲ್ಲಿ ಒಂದು ಸಣ್ಣ ಕಂಪನ, ಅದರ ಜೊತೆಗೆ ಉದಾತ್ತ ಚಿಂತನಕ್ಕೊಂದು ಮಾಧ್ಯಮ. ಅಲ್ಲಿ 2 ಭಜನೆ, ಈಗ ತಾನೇ ಅನೇಕ ಭಜನೆಗಳನ್ನು ಹೇಳಿದರು. ಒಟ್ಟಿಗೆ ಕೂತ್ಕೊಂಡು 2 ಭಜನೆ ಮಾಡಬಹುದಾ? 3 ಓಂಕಾರ 2 ಭಜನೆಗೆ ಒಂದು 10 ನಿಮಿಷ ಸಾಕು, ಮತ್ತು 5 ನಿಮಿಷ ಉಳೀತದೆ. ಆ 5 ನಿಮಿಷ ನಾವೆಲ್ಲರೂ ಮಾಡಲೇಬೇಕಾದ ಕೆಲಸ. ಅಂದರೆ ಮನೆ ಮಂದಿ ಒಟ್ಟಿಗೆ ಕೂತ್ಕೊಂಡು ಕಣ್ಣಿಗೆ ಕಣ್ಣಿಟ್ಟು ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆಯ ಮೂಲಕ ಮಾತನಾಡುವುದು. ಮರ್ತೋಗಿದೆಲ್ಲ. ಶುರು ಮಾಡಬೇಕು ಬೇಡ? ಮಾಡಬೇಕು ಅಂತ ಹೇಳಿದರೆ ಪಾಸ್ ಮಾರ್ಕ್ ಸಿಕ್ಕಿತು. ಮಾಡುತ್ತೇವೆ ಅಂತ ಹೇಳಿದರೆ ಮಾರ್ಕಿಗೆ ಸ್ವಲ್ಪ ಹೆಚ್ಚು. ನನ್ನ ಮನೆಯಲ್ಲಿ ನಾನು ಪ್ರಾರಂಭ ಮಾಡುತ್ತೇನೆ ಅಂತ ಹೇಳಿದರೆ 100% ಮಾರ್ಕು. ಮೊದಲ ಸಂಕಲ್ಪ ಅದು. ನನ್ನ ಮನೆಯಲ್ಲಿ ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ವಾರದಲ್ಲಿ 1 ದಿವಸ 15 ನಿಮಿಷ ಕಣ್ಣಿಗೆ ಕಣ್ಣಿಟ್ಟು ನಗುತ್ತಾ ಮಾತನಾಡುವುದು. ಇದು ಮೊದಲನದ್ದು ಭಜನ್. ಎರಡನೆಯದ್ದು ಭೋಜನ್. ವಾರದಲ್ಲಿ 1 ದಿವಸ ಆದರೂ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮೊಬೈಲ್ ಆಫ್ ಮಾಡಿ, ಟಿ ವಿ ಆಫ್ ಮಾಡಿ, ಎಲ್ಲರಿಗೂ ಬಡಿಸಿದ ನಂತರ 2 ಕೈಗಳನ್ನು ಜೋಡಿಸಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಆ ಶ್ಲೋಕ ಹೇಳಿ ಆ ಅನ್ನಬ್ರಹ್ಮನನ್ನು ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ವಾರದಲ್ಲಿ 1 ದಿವಸ ಆದರೂ ಊಟ ಪ್ರಾರಂಭ ಮಾಡಬಹುದಾ, ಮಾಡಬೇಕಾ? ಇದಕ್ಕೆ ಉತ್ತರ ಹೇಳಬೇಕು. ಈ ಹಿಂದೂ ಸಮಾಜೋತ್ಸವ ಇರುವಂಥದ್ದು ಅದಕ್ಕೋಸ್ಕರ. ನನ್ನ ಮನೆಯಲ್ಲಿ ಕನಿಷ್ಠ ನಾನು ಏನೇನು ಮಾಡಬೇಕು ಇದನ್ನು ನೆನಪು ಮಾಡು. ಗೊತ್ತಿಲ್ಲ ಇಂಥದ್ದು ಯಾವುದಿಲ್ಲ, ಯಾವುದನ್ನು ಮಾಡಬೇಕು ಅಂತ ನೆನಪು ಮಾಡಲಿಕ್ಕೋಸ್ಕರ. ಮುಂದಿನದ್ದು ನಮ್ಮ ಭಾಷೆ. ನಾವೆಲ್ಲರೂ ನಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸ್ತೇವೆ, ಬೇಡ ಅಂತ ಹೇಳುವುದಿಲ್ಲ ನಾನು. ಆದರೆ ನಮ್ಮ ಮನೆಯ ಭಾಷೆ ಬೇಕೋ ಬೇಡವೋ? ಜಗತ್ತಿನಲ್ಲಿ ನಮ್ಮ ಭಾಷೆಯಷ್ಟು ಸುಂದರ, ನಮ್ಮ ಭಾಷೆಯಷ್ಟು ವೈಜ್ಞಾನಿಕ, ನಮ್ಮ ಭಾಷೆಯ ಎತ್ತರಕ್ಕೆ ಏರಬಲ್ಲ ಭಾಷೆ ಇನ್ನೊಂದಿಲ್ಲ. ಭಾರತದ ಎಲ್ಲ ಭಾಷೆಗಳು ಸಂಸ್ಕೃತ ಭಾಷೆಗಳು. ಅದರಲ್ಲಿರುವ ಶಬ್ದ, ಅದನ್ನು ಹೇಳುವ ರೀತಿ ಎಲ್ಲವೂ ಅದ್ಭುತವೇ. ಸಣ್ಣ ಸಣ್ಣ ಉದಾಹರಣೆಗಳು. 2 ಶಬ್ದಗಳಿದೆ, ಪಾಪ ಮತ್ತು ಪುಣ್ಯ. ಪಾಪಕ್ಕೆ ಇಂಗ್ಲೀಷ್ನಲ್ಲಿ ಶಬ್ದ ಇದೆ, ಎಲ್ರಿಗೂ ಗೊತ್ತಿದೆ, ಸಿನ್, ಪಾಪ. ಪುಣ್ಯಕ್ಕೆ ಶಬ್ದ ಎಂದದು? ಪುಣ್ಯಕ್ಕೆ ಇಂಗ್ಲೀಷ್ನಲ್ಲಿ ಶಬ್ದ ಇಲ್ಲ. ಯಾಕಿಲ್ಲ ಅಂದರೆ ಪುಣ್ಯದ ಪರಿಕಲ್ಪನೆ ಈ ದೇಶದ್ದು. ಮಗು ಒಂದು ಬೆಕ್ಕಿನ ಕಿವಿ ಹಿಂಡಿದರೆ
ತಾಯಿ ಬಂದು ಮಗುವಿನ ಕಿವಿ ಹಿಡಿದು, ಮಗು ಅದಕ್ಕೂ ನೋವಾಗುತ್ತದೆ, ಅದು ಪಾಪ ಮಾಡಬೇಡ ಅಂತ ಹೇಳ್ತಾಳೆ ತಾಯಿ. ಅದೇ ಮಗು ಒಂದು ಮುಷ್ಟಿ ಹುಲ್ಲನ್ನು ಹಸುವಿಗೆ ತಂದು ಹಾಕಿದರೆ ಬೆನ್ನು ತಟ್ಟಿ, ಒಳ್ಳೆ ಕೆಲಸ ಮಾಡಿದ್ದೆ ಪುಣ್ಯ ಅಂತ. ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ, ಕೆಟ್ಟ ಕೆಲಸ ಮಾಡಿದರೆ ಪಾಪ. ಇದು ನಮ್ಮ ಜೊತೆಗೆ ಬರುವಂತಹದ್ದು. ಆ ಪುಣ್ಯದ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಶಬ್ದ ಇಲ್ಲ. ಒಂದು ವಸ್ತು ಒಂದೇ, ಆದರೆ ಅದಕ್ಕೆ ಶಬ್ದಗಳೇ ಬೇರೆ ಬೇರೆ ಆದಾಗ ಅಲ್ಲಿಯೂ ಅದ್ಭುತವೇ. ನಾನು ಪೇಟೆಗೆ ಹೋದಾಗ ಬಾಳೆಹಣ್ಣು ತರ್ತೇನೆ. ಮನೆಯಲ್ಲಿ ದೇವರ ಪೂಜೆ ಮಾಡಬೇಕಾದ್ರೆ ಆ ದೇವರ ಮುಂದೆ ಒಂದು ನೈವೇದ್ಯ ಇಡಬೇಕು ಅಂತಾದಾಗ ನನಗೆ ಬಾಳೆಹಣ್ಣಿನ ನೆನಪಾಗ್ತದೆ. ದೇವರ ಮುಂದೆ ಇಡುತ್ತೇನೆ, ಅದಕ್ಕೊಂದು ಉದ್ಧರಣೆ ನೀರು ಹಾಕಿ ದೇವರಿಂದ ಒಂದು ಹೂವನ್ನು ಅದರ ಮೇಲೆ ಇಟ್ಟು ಆ ತಟ್ಟೆಯನ್ನು ಹಿಂದಕ್ಕೆ ಎಳೆಯುವಾಗ ಅದು ಪ್ರಸಾದ ಆಗುತ್ತದೆ. ನಿನ್ನೆ ತರುವಾಗ ಬಾಳೆಹಣ್ಣು, ದೇವರ ಮುಂದೆ ಇಟ್ಟಾಗ ನೈವೇದ್ಯ, ಈಚೆಗೆ ಎಳೆದಾಗ ಪ್ರಸಾದ. ಒಂದೆಯೋ ಬೇರೆ ಬೇರೆಯೋ? ಬಾಳೆಹಣ್ಣು ಒಂದೇ, ಭಾವ ಬೇರೆ. ಈ ರೀತಿ ಭಾವನೆಗಳನ್ನು ಅರಳಿಸಬಲ್ಲ ಭಾಷೆ ಜಗತ್ತಿನಲ್ಲಿ ಭಾರತದಲ್ಲಿ ಮಾತ್ರ ಇರುವಂತಹದ್ದು. ಅನೇಕ ಶಬ್ದಗಳಿಗೆ ಇಂಗ್ಲೀಷ್ ಶಬ್ದ ಇಲ್ಲ. ಧರ್ಮಕ್ಕೆ ಇಂಗ್ಲೀಷ್ನಲ್ಲಿ ಶಬ್ದವೇ ಇಲ್ಲ. ಸ್ವಲ್ಪ ಅತಿ ಹತ್ತಿರದ ಶಬ್ದ ಅಂದರೆ ರೈಟಿಯಸ್ನೆಸ್ ಅಂತ ಹೇಳಬಹುದು, ಆದರೂ ಧರ್ಮ ಅಂದರೆ ಅದಲ್ಲ. ಧರ್ಮ ಶಬ್ದದ ವ್ಯಾಪ್ತಿಯೇ ಬಹಳ ದೊಡ್ಡದು. ಹಾಗಾಗಿ ನಮ್ಮ ದೇಶದ, ನಮ್ಮ ಭಾಷೆಯ ಬಗ್ಗೆ ನಮಗೆ ಶ್ರದ್ಧೆ ಬೇಕಲ್ಲ. ಆ ಶ್ರದ್ಧೆಯ ಜೊತೆಗೆ ಆ ಭಾಷೆಯಲ್ಲಿರುವಂಥ ಕೆಲವಾದರೂ ಗ್ರಂಥಗಳು ನಮ್ಮ ಮನೆಯಲ್ಲಿ ಇರಬೇಕು ಬೇಡ? ಸ್ವಲ್ಪ ಆದರೂ ಅದನ್ನು ಓದಬೇಕು ಬೇಡ? ಒಂದು ರಾಮಾಯಣ, ಒಂದು ಮಹಾಭಾರತ. ಆ ರಾಮಾಯಣದಲ್ಲಿರುವ ಸತ್ವ, ರಾಮಾಯಣದ ಕಥೆ ಓದಿದರೆ ಒಂದು ಸಣ್ಣ ಪ್ರಕರಣ ಸಾಕು. ಒಂದೇ ಮನೆಯಲ್ಲಿ 3 ಜನ ಹೆಣ್ಣು ಮಕ್ಕಳು, ದಶರಥನ ಪತ್ನಿಯರ ರೂಪದಲ್ಲಿ. ಒಬ್ಬಳು ಕೈಕೇಯಿ, ಇನ್ನೊಬ್ಬಳು ಕೌಸಲ್ಯೆ, ಮತ್ತೊಬ್ಬಳು ಸುಮಿತ್ರೆ. 3 ಜನರು 3 ಗುಣಗಳ ಪ್ರತೀಕ. ಕೈಕೇಯಿ ಪಟ್ಟಾಭಿಷಿಕ್ತನಾದಂಥ ರಾಮನನ್ನು ಕಾಡಿಗೆ ಕಳಿಸ್ತಾಳೆ. ತಾಮಸ ಗುಣದ ಪ್ರಭಾವ. ಹಾಗೆ ನೋಡಿದರೆ ಅವಳು ಕೆಟ್ಟವಳಲ್ಲ, ಆದರೆ ಸಾತ್ವಿಕ ರಾಜಸ ಗುಣಕ್ಕಿಂತ ಮೇಲೆ ತಾಮಸ ಗುಣ ಬಂದಾಗ ಮರೆಸೋಯ್ತಷ್ಟೇ. ಮರೆತು ಹೋದ ನಂತರವೂ ಆಕೆ ಪೂರ್ತಿ ಕೆಟ್ಟವಳು ಅಂತ ಹೇಳಲಿಕ್ಕಾಗೋದಿಲ್ಲ. ತನ್ನ ತಪ್ಪು ಗೊತ್ತಾದ ನಂತರ ಒಂದೇ ಒಂದು ಶಬ್ದ ಕೈಕೇಯಿ ಮಾತನಾಡಲಿಲ್ಲ. ಎಲ್ಲರೂ ರಾಮನನ್ನು ಕರ್ಕೊಂಡು ಬರಬೇಕು ಅಂತ ಹೋದಾಗ ಅವರ ಜೊತೆಗೆ ಕೈಕೇಯಿ ಹೋಗಿದ್ದಾಳೆ. ಪೂರ್ತಿ ತಾಮಸ ಅಲ್ಲ, ಆದರೆ ತಾಮಸ ಗುಣ ಮೇಲೆ ನಿಂತಿತು. ಅದೇ ಕೌಸಲ್ಯೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳುವಾಗ ಹಿಗ್ಗಿದಳು. ಮರುದಿವಸ ವನವಾಸ ಅಂತ ಕೇಳಿದಾಗ ಸಿಟ್ಟು ಬಂದು ರಾಜಸ ಗುಣದಿಂದ ಹಾರಿದಳು. ರಾಮ ಬಗ್ಗಲಿಲ್ಲ, ರಾಮ ಜಗ್ಗಲಿಲ್ಲ. ಆಗ ಸೀತೆ ಕೌಸಲ್ಯ ಹೇಳುವಂಥ ಮಾತು, ಯಂ ಪಾಲಯಸಿ ಧರ್ಮಂ ತ್ವಂ ಧೃತ್ಯಾಚ ನಿಯಮೇತ. ಧೈರ್ಯದಿಂದ ನಿಯಮಪೂರ್ವಕ ನೀನು ಯಾವ ಧರ್ಮವನ್ನು ಅನುಸರಿಸ್ತೀಯೋ ಆ ಧರ್ಮ ನಿನ್ನನ್ನು ರಕ್ಷಿಸಲಿ ಅಂತ. ಅಂದರೆ ಎಷ್ಟೇ ಕಷ್ಟ ಬಂದರೂ ಧೃತಿಯಿಂದ, ಧೈರ್ಯದಿಂದ, ನಿಯಮದಿಂದ ಮುಂದಕ್ಕೆ ಹೋಗಬೇಕಂತ ಚಿತ್ರ ರಾಮನ ಮೂಲಕ ಸಿಗ್ತದೆ. ಅದೇ ಸುಮಿತ್ರೆ ಇದ್ದಾಳಲ್ಲ, ಲಕ್ಷ್ಮಣ ಕಾಡಿಗೆ ಹೋಗಬೇಕು ಅಂತ ಸುಮಿತ್ರೆಗೆ ಬಂದಾಗ ಆ ಸುಮಿತ್ರೆ ಹೇಳುವಂಥ ಮಾತು ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂಥ ಶಬ್ದ. ನಮ್ಮ ಮಕ್ಕಳಿಗೆ ಕಲಿಸಬೇಕೋ ಬೇಡ? ಆಕೆ ಲಕ್ಷ್ಮಣನಿಗೆ ಹೇಳ್ತಾಳೆ, ಮಗು ನೀನು ಹೊರಟು ಆಗೋದು ನಿಶ್ಚಯ ಆಗಿದೆಯಲ್ಲ, ಹಾಗಾದ್ರೆ ನೆನಪಿಟ್ಟುಕೋ. ಏನು ನೆನಪಿಟ್ಕೊಳ್ಬೇಕಾದ್ದು? ರಾಮಂ ದಶರಥಂ ವಿದ್ಧಿ. ನಿನ್ನ ದಶರಥ ರಾಮ. ಮಾಂ ವಿದ್ಧಿ ಜನಕಾತ್ಮಜಾಂ. ನಿನ್ನ ಅಮ್ಮ ಸುಮಿತ್ರೆ ಅಂದರೆ ಸೀತಾಮಾತೆ. ಅಯೋಧ್ಯಾಂ ಅಟವೀಂ ವಿದ್ಧಿ. ನಿನ್ನ ಕಾಡು ಯಾವುದುಂಟು ಅದೇ ಅಯೋಧ್ಯೆ. ಆಗ್ತದ ನಿನಗೆ ಅಂತ ಹಾಗೆ ಹೇಳಬೇಕಾದ್ರೆ ತನ್ನ ಮಗನನ್ನು ಸಂತೋಷದಿಂದ ಕಾಡಿಗೆ ಕಳಿಸಬೇಕಾದ್ರೆ ಸಾತ್ವಿಕ ಗುಣ ಇರಬೇಕು. ಈ 3 ಗುಣಗಳು ಒಂದೇ ಮನೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಕಟ ಆಗುವುದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಬೇಡುವ, ಹೇಳಬೇಕು ಬೇಡುವ. ಭಾರತ ಮಾತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ ಲಂಕೆಯನ್ನು ನೋಡಿ ಇಲ್ಲಿ ಚಿನ್ನವೇ ಉಂಟು, ನಾವು ಇಲ್ಲಿದ್ದರೆ ಹೇಗೆ ಅಂತ ಒಂದು ಮಾತು ಹೇಳ್ತಾನಂತೆ. ಅದಕ್ಕೆ ರಾಮ ಹೇಳೋದು, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಯಾಕೆ? ಜನನಿ ಜನ್ಮಭೂಮಿಶ್ಚ. ತಾಯಿ. ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಸ್ಥಾನ ಎಂಥದ್ದು. ಒಬ್ಬ ಇವತ್ತು ಮಹಿಳಾ ದಿವಸ ಅಂತ ಹೇಳಿದರು. ನಮ್ಮ ದೇಶದಲ್ಲಿ ಇವತ್ತು ಮಹಿಳಾ ದಿವಸ ಅಲ್ಲ, ನಿತ್ಯ ಮಾತೃವಂದನಾ ದಿವಸ ಆಗಬೇಕು. ಒಂದು ದಿವಸ ಮಹಿಳೆಯರ ದಿನ ಆಚರಿಸಲ್ದು. ಆ ನಿತ್ಯ ಒಬ್ಬ ಕವಿ ಇಂಗ್ಲೀಷ್ನಲ್ಲಿ ಬರೀತಾನೆ,
ಆ ಕವಿತೆ ಕಂಠಪಾಠ ಬರೋದಿಲ್ಲ, ಆ ಹೇಳಿದ ಭಾವವನ್ನು ಹೇಳಬಹುದು ಅಂತ ಹೇಳ್ತಾನೆ. ವೆನ್ ಐ ವಾಸ್ ಬಾರ್ನ್ ದೆರ್ ವಾಸ್ ಎ ವುಮನ್ ಟು ಹೋಲ್ಡ್ ಮೀ. ನನ್ನನ್ನು ಹಿಡಿಲಿಕ್ಕೆ ಒಬ್ಬಳು ಅಮ್ಮ ಇದ್ಲು, ಮೈ ಮದರ್. ಆಸ್ ಐ ಗ್ರೂ ಅಪ್, ವೆನ್ ಐ ಗ್ರೂ ಅಪ್ ಆಸ್ ಎ ಚೈಲ್ಡ್, ಐ ವಾಂಟೆಡ್ ಎ ಕಂಪ್ಯಾನಿಯನ್ ಟು ಪ್ಲೇ ವಿತ್. ದ್ಯಾರ್ ಕೇಮ್ ಎ ವುಮನ್, ಮೈ ಸಿಸ್ಟರ್. ಆಟ ಆಡಬೇಕು ಅಂತ ಅನ್ನಿಸಿದಾಗ ಒಬ್ಬಳು ಹೆಣ್ಣು ಮಗಳು ಬಂದಳು, ನನ್ನ ತಂಗಿ. ನಾನು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ವೆನ್ ಐ ಬಿಗ್ಯಾನ್ ಟು ಗೋ ಟು ಸ್ಕೂಲ್, ದ್ಯಾರ್ ಐ ಕೇಮ್ ಅಕ್ರಾಸ್ ಎ ವುಮನ್, ಮೈ ಬಿಲವೆಡ್ ಟೀಚರ್. ಆಮೇಲೆ ವಯಸ್ಸು ಬಂದಾಗ ಒಬ್ಬರು ಜೊತೆಗಾರರು ಬೇಕು ಅಂತ ಕಂಡಾಗ ದ್ಯಾರ್ ಕೇಮ್ ಎನದರ್ ವುಮನ್, ಮೈ ವೈಫ್. ಆಮೇಲೆ ಬೆಳೆದು ಸಮಾಜದಿಂದ ಬೇರೆ ಬೇರೆ ಹೊಡೆತ ಎಲ್ಲ ತಿಂದಾಗ ವೆನ್ ಮೈ ಮೈಂಡ್ ಬಿಕೇಮ್ ರಫ್ ಅಂಡ್ ಟಫ್, ದ್ಯಾರ್ ಕೇಮ್ ಎ ವುಮನ್ ಟು ಪೆಸಿಫೈ ಮೀ, ಮೈ ಡಾಟರ್. ಹಾಗೆ ಹೇಳ್ತಾ ಕೊನೆಗೆ ಹೇಳ್ತಾನೆ, ವೆನ್ ಐ ಲೀವ್ ದಿಸ್ ಬಾಡಿ there will be a woman to absorb me in my motherland. ಈ ದೇಶ ಹೆಣ್ಣು ಮಕ್ಕಳನ್ನು ನೋಡಿದ ರೀತಿ ಅದು. ವರ್ಷಕ್ಕೊಂದ್ಸರ್ತಿ ಮಹಿಳಾ ದಿನಾಚರಣೆ ಮಾಡಿದ್ರೆ ಆಗೋದಿಲ್ಲ. ಅಂತಹ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅಂತಿದ್ರೆ ರಾಮಾಯಣ ಮಹಾಭಾರತದಲ್ಲಿರುವಂಥ ಘಟನೆಗಳನ್ನು ಉಲ್ಲೇಖ ಮಾಡಬೇಕು. ಹಾಗಾಗಿ ಅದು ಮಾಡಬೇಕು ಅಂದರೆ ನಮ್ಮ ಭಾಷೆ ಬೇಕು. ನಮ್ಮ ಭಾಷೆ ನಂತರ ಬರುವಂತಹದ್ದು ನಮ್ಮ ಸ್ವದೇಶಿ ಮಾನಸಿಕತೆ. ಈ ದೇಶ ಎತ್ತರಕ್ಕೆ ಹೋಗಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಬಹುದು, ಆದರೆ ಕಾರ್ಯಕ್ರಮಗಳಿಂದ ಪೂರ್ತಿ ಯಶಸ್ಸು ಸಿಕ್ಕುವುದಿಲ್ಲ. ಆ ಕಾರ್ಯಕ್ರಮಗಳ ಜೊತೆ ಮಾಡಬೇಕಾದದ್ದು ಸ್ವದೇಶಿ ಮಾನಸಿಕತೆ. ಎಲ್ಲ ಕಡೆಯಲ್ಲಿ ಆಗಬೇಕಾಗಿದೆ. ದುಃಖ ಆಗ್ತದೆ, ನಮ್ಮ ಹಳ್ಳಿಯಲ್ಲಿ ಮದುವೆಯ ದಿನಾಂಕವನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಆಚರಣೆ ಮಾಡಲಿಕ್ಕೆ ಪೇಟೆಯಿಂದ ಕೇಕ್ ತರ್ತಾರಂತೆ, ಗೊತ್ತಿಲ್ಲ ನನಗೆ. ಮನೆಯ ಮಕ್ಕಳ ಹುಟ್ಟು ಹಬ್ಬಕ್ಕಂತೂ ಬಹುತೇಕ ಎಲ್ಲ ಕಡೆಯಲ್ಲಿ ಕೇಕ್ ಬರುತ್ತದೆ. ಬೇಕರಿಯವರಿಗೆ ನನ್ನ ಮೇಲೆ ಸ್ವಲ್ಪ ಸಿಟ್ಟು ಬರಲಿಕ್ಕೂ ಸಾಕು. ಆದರೂ ನನ್ನ ಪ್ರಶ್ನೆ ಇಷ್ಟೇ, ನನ್ನ ಮನೆಯ ಮಗುವಿನ ಹುಟ್ಟು ಹಬ್ಬಕ್ಕೆ ಯಾರೋ ಯಾವಾಗಲೋ ಎಲ್ಲಿಯೋ ಯಾವುದಕ್ಕೋಸ್ಕರವೋ ಮಾಡಿದ ಕೇಕ್ ಬರಬೇಕಾ? ಅಲ್ಲ, ನನ್ನ ಮನೆಯ ತಾಯಿಯೋ ಅಜ್ಜಿಯೋ ಪಾಯಸದ ಅಡಿಗೆ ಮಾಡುವಾಗ ಆ ಪಾಯಸಕ್ಕೆ ಹಾಕುವಂತಹ ಬೆಲ್ಲ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿಯ ಜೊತೆಗೆ ತನ್ನ ಹೃದಯವನ್ನು ಸಮರ್ಪಣೆ ಮಾಡ್ತಾಳಲ್ಲ, ನನ್ನ ಮಗುವಿನ ಹುಟ್ಟುಹಬ್ಬ ಎಲ್ಲರೂ ಆನಂದದಿಂದ ಊಟ ಮಾಡಬೇಕು. ಆ ಪಾಯಸದ ಊಟ ಚೆನ್ನಾಗಿರ್ತದ ಅಲ್ಲ ಕೇಕ್ ಚೆನ್ನಾಗಿರ್ತದ? ಇದು ಚರ್ಚೆ ಆಗಬೇಕಲ್ಲ. ಇವತ್ತಿನ ಜೆನ್ಸಿ ಮಕ್ಕಳು ಬೇಗ ಒಪ್ಪಲಿಕ್ಕಿಲ್ಲ. ಒಪ್ಪದೇ ಇದ್ದಾಗ ಮಕ್ಕಳನ್ನು ಕೂತ್ಕೊಳಿಸಿ ಸಂವಾದ ಮಾಡುವ ಜವಾಬ್ದಾರಿ ಆದರೂ ಉಂಟೋ ಇಲ್ವೋ? ನಮ್ಮ ಮಕ್ಕಳನ್ನು ಕೂತ್ಕೊಳಿಸಿ ಮಾತನಾಡುವ. ಅವರು ಒಪ್ಪದಿದ್ದರೆ ಹೀಗೆ ತರಿಸಿ, ಬೇಡ ಅಂತ ಹೇಳುವುದಿಲ್ಲ ನಾನು. ಆದರೆ ಪ್ರತಿ ವರ್ಷ ಇದನ್ನು ನೆನಪು ಮಾಡ್ತಾ ಬನ್ನಿ. ಆ ಮಗುವಿನ ಹತ್ರವೇ ಕೇಳೋದು, ಮಗು ನಾಳೆ ನಿನ್ನ ಹುಟ್ಟಿದ ಹಬ್ಬ, ಬೆಳಗ್ಗೆ 5 ಗಂಟೆಗೆ ಹೇಳಬೇಕಾಗ್ತದೆ. ಯಾವ ಮಕ್ಕಳಾದರೂ ಅವರೇ ಹೇಳ್ತಾರೆ, ನೋಡಿ ಪ್ರಯೋಗ ಮಾಡಿ. ಎದ್ದ ನಂತರ ಆ ಮಗುವಿಗೊಂದು ಮಂಗಲ ಸ್ನಾನ ಮಾಡಿಸಿ, ದೇವರ ಮುಂದೆ ಕೂತ್ಕೊಳಿಸಿ, ಹೊಸ ಬಟ್ಟೆ ಧರಿಸಿ, ದೇವರಿಗೊಂದು ಆರತಿ ಮಾಡಿ, ಆ ಆರತಿಯನ್ನು ಈ ಮಗುವಿಗೆ ಎತ್ತಿದರೆ ಆ ಮಗುವಿನ ಕಣ್ಣಿನಲ್ಲಿ ಕಾಣುವ ಹೊಳಪು ಅದು ನೋಡಬೇಕು ಬೇಡ? ನಮ್ಮ ಮನೆಯಲ್ಲಿ ಚರ್ಚೆ ಆಗಬೇಕಾದ ವಿಷಯ ಸ್ವದೇಶಿ ಮಾನಸಿಕತೆ. ನಮ್ಮ ಮನೆಯಲ್ಲಿ ದಿನಬಳಕೆಯ ವಸ್ತುಗಳುಂಟು, ಸೋಪು, ಪೌಡರು, ಆಮೇಲೆ ಎಂಥದ್ದು ಬೇರೆ ಬೇರೆ ವಸ್ತುಗಳು ದಿನನಿತ್ಯ ಬಳಕೆಯನ್ನು. ಯಾವುದನ್ನು ತಗೊಳ್ತೇವೆ ನಾವು? ನಮ್ಮ ಮನೆಯ ಪಕ್ಕದಲ್ಲೇ ಪೌಡರ್, ಟೂತ್ ಪೌಡರ್ ಮಾಡ್ತಾರೆ. ನಮ್ಮ ಮನೆಯ ಪಕ್ಕದಲ್ಲಿ ಮಾಡಿದರೆ ಅದನ್ನು ತಗೊಳ್ಬೇಕು. ನನ್ನ ಹತ್ತಿರದ ಅಂಗಡಿಯಲ್ಲಿ ಸಿಗ್ತಾ ಇದ್ರೆ ಅದನ್ನು ತಗೊಳ್ಬೇಕು. ಅದರ ಬದಲು ಎಲ್ಲಿಯೊಂದು ಯಾಕೆ ತಗೊಳ್ಬೇಕು? ಉತ್ಕೃಷ್ಟ ವಸ್ತುಗಳನ್ನು ಭಾರತ ತಯಾರು ಮಾಡ್ತಾ ಇದೆ. ಮೈಸೂರು ಸ್ಯಾಂಡಲ್ ಸೋಪಿಗೆ ಸರಿಯಾದಂತಹ ಸೋಪು ಇಲ್ಲ ಅಂತ ಹಿಂದೆ ಒಂದು ಸರ್ತಿ ಡಿಕ್ಲೇರ್ ಆಗಿತ್ತು. ಅಂತಹ ಶಕ್ತಿ ಇರುವಂತಹ ದೇಶ. ಹಾಗಾಗಿ ಭಜನ್ ಭೋಜನ್ ಭಾಷಾ ಭೂಷಾ ನಮ್ಮ ಈ ನಡವಳಿಕೆ. ಮುಂದಿನದ್ದು ನಮ್ಮ ಮನೆ ಭವನ್. ನಮ್ಮ ಮನೆ ಏನಾಗಬೇಕು? ಮನೆಯೇ ಅಂತ ಹೇಳಿದ ಕೂಡಲೇ ಮಂತ್ರಾಲಯ ಅಂತ ಹೇಳ್ತೇವೆ. ಮನೆಯೇ ಮಂತ್ರಾಲಯ ಆಗಬೇಕು, ದೇವಾಲಯ ಆಗಬೇಕು. ಮನೆಯನ್ನು ದೇವಾಲಯ ಮಾಡುವವರು ಯಾರು? ನಮ್ಮ ಮನೆಯನ್ನು ನಾನು ದೇವಾಲಯ ಮಾಡಬೇಕು. ಮಾಡಲಿಕ್ಕೆ ಬಹಳ ಸರಳ ಉಪಾಯ ಹೇಳಿದ್ದಾರೆ. ಒಬ್ಬರು ಸಂತರು ಹೇಳಿದರು, ದಿವಸಕ್ಕೆ 2 ನಿಮಿಷ ಕೊಡಿ, 2 ನಿಮಿಷ ಪ್ರತಿನಿತ್ಯ ಸ್ನಾನ ಆದ ಕೂಡಲೇ ದೇವರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಸುಖಾಸನದಲ್ಲಿ.
ಕಣ್ಣು ಮುಚ್ಚುವುದು ಯಾಕೆ? ಈ ದೇಶದ ಎಲ್ಲ ಕಾರ್ಯಕ್ರಮಗಳು ವಿಚಿತ್ರವೇ, ಅದ್ಭುತ ಕಾಣುತ್ತದೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಯಾಕೆ ಅಂತ ಕೇಳಿದರೆ ಭಗವಂತನ ದರ್ಶನಕ್ಕೆ ಅಂತ ಹೇಳ್ತೇವೆ. ನೀವು ದರ್ಶನಕ್ಕೆ ಹೋದವರು ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ, ತಿರುಪತಿ ತಿಮ್ಮಪ್ಪನಲ್ಲಿ ಕಷ್ಟ ಬಂದು ಹೋಗಿ ಅವನ ಎದುರು ನಿಂತು ತಿರುಪತಿ ತಿಮ್ಮಪ್ಪ ನಮ್ಮ ಕಣ್ಣಿಗೆ ಬಿದ್ದ ಕೂಡಲೇ ನಮ್ಮ ಎರಡು ಕೈಗಳು ಜೋಡಿಸಲ್ಪಡ್ತದೆ, ಕಣ್ಣು ಮುಚ್ಚಲ್ಪಡ್ತದೆ. ಹೋದದ್ದು ಭಗವಂತನ ದರ್ಶನಕ್ಕೆ, ಮಾಡಿದ್ದು ಕಣ್ಣು ಮುಚ್ಚಿದ್ದು. ಇದು ಭಾರತ. ಯಾಕಂದ್ರೆ ಕಣ್ಣು ಮುಚ್ಚದೇ ಇದ್ರೆ ತಿರುಪತಿ ತಿಮ್ಮಪ್ಪನ ಹೊರತು ಮತ್ತೆಲ್ಲರೂ ಸಿಗ್ತಾರೆ. ಕಣ್ಣು ಮುಚ್ಚಿದ್ರೆ ತಿಮ್ಮಪ್ಪ ಮಾತ್ರ ಸಿಕ್ಕುವುದು. ರಾಮ ಬೇಕು ಅಂತ ಇದ್ರೆ ಕಣ್ಣು ಮುಚ್ಚಿ ಅಯೋಧ್ಯೆಯನ್ನು ನೆನಪು ಮಾಡಿ ಆ ಹಸನ್ಮುಖಿ ರಾಮ, ಅವನ ಕಣ್ಣು, ಅದು ಎರಡು ನಮ್ಮ ಕಣ್ಣಿಗೆ ಕಾಣುತ್ತದೆ. ಹಾಗಾಗಿ ಹೊರಗಿನ ಚಕ್ಷು ಚರ್ಮ ಚಕ್ಷು, ಅದರ ಒಳಗಿನ ಚಕ್ಷು ಮನಶ್ಚಕ್ಷು. ಅದಕ್ಕಿಂತ ಆಚೆಗೆ ಚಕ್ಷುಗಳಿದೆ. ಅದಕ್ಕಿಂತ ಬುದ್ಧಿಗೆ ಸಂಬಂಧಪಟ್ಟ ಚಕ್ಷುವಿನ ಹೆಸರು ಪ್ರಜ್ಞಾಚಕ್ಷು. ಅದಕ್ಕಿಂತ ಆಚೆಗೆ ಮತ್ತೊಂದು ಚಕ್ಷು ಇದೆ. ಈಗ ಇಲ್ಲೊಂದು ವೈಯಕ್ತಿಕ ಗೀತೆಯನ್ನು ಹೇಳಿದ್ರಲ್ಲ, ಆ ಗೀತೆ ಅದನ್ನು ಬರೆದವರಿಗೆ ಬರೀ ಪ್ರಜ್ಞೆ ಇದ್ದರೆ ಸಾಲದು, ಸ್ವಲ್ಪ ಅದಕ್ಕಿಂತ ಎತ್ತರದ್ದು ದಿವ್ಯ ಚಕ್ಷು ಅಂತ ಹೇಳ್ತಾರೆ. ಈ 4 ಚಕ್ಷುಗಳನ್ನು ಅರಳಿಸಬೇಕು. ನಮ್ಮ ಮನೆ ಮಂತ್ರಾಲಯ ಆಗಬೇಕು ಅಂತಿದ್ರೆ ದೇವರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಂಡು ಒಂದು ಮಂತ್ರ ಜಪ ಮಾಡಬೇಕು. ಸರಳ ಮಂತ್ರ. ವಿಷ್ಣುವಿನ ಭಕ್ತನಾದರೆ ಓಂ ನಮೋ ನಾರಾಯಣಾಯ, ಶಿವನ ಭಕ್ತನಾದರೆ ಓಂ ನಮ ಶಿವಾಯ, ಗಣಪತಿಯ ಭಕ್ತನಾದರೆ ಓಂ ಗಂಗಣಪತಯೇ ನಮಃ. ಯಾವುದೂ ಅದೀತು. ಅದನ್ನು 108 ಸರ್ತಿ ಜಪಿಸಬೇಕು. 108 ಸರ್ತಿ ಜಪಿಸುವುದು ಯಾಕೆ? ಮನೆಗೆ ಹೋದ ಕೂಡಲೇ ಮಾಡಿ ಕಂಪ್ಯೂಟರ್ ತಕ್ಕೊಳ್ಳಿ, ಅದರಲ್ಲಿ ಟೈಪ್ ಮಾಡಿ ದ ಗ್ರೇಟ್ನೆಸ್ ಆಫ್ 108, 10 ಪುಟ ಉತ್ತರ ಬರ್ತದೆ. ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. 108 ಸರ್ತಿ ಜಪ ಮಾಡಬೇಕು. ಆ 108ಕ್ಕೆ ಆ ಶಕ್ತಿ ಉಂಟು. ಹಾಗಾಗಿ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ಅವರವರ ಸಮಯಕ್ಕೆ ಅವರ ಇಷ್ಟ ದೇವತೆಯ ಜಪ 108 ಸರ್ತಿ ಮಾಡಿದರೆ ನನ್ನ ಮನೆ ಗೊತ್ತಿಲ್ಲದಂತೆ ದೇವಾಲಯ ಆಗುವುದರ ಕಡೆಗೆ ಹೋಗುತ್ತದೆ. ಇದು ಮೊದಲನೇದು. ಎರಡನೆಯದು, ಮನೆಯೇ ಮೊದಲ ಪಾಠಶಾಲೆ. ನಮ್ಮ ಮನೆ ಪಾಠಶಾಲೆ ಆಗಬೇಕು. ಮೊನ್ನೊಬ್ಬರು ಒಂದು ಮನೆಗೆ ಹೋಗಿದ್ರು, ಅವರು ವಾಪಸ್ ಬಂದಾಗ ಅವ್ರು ಹೇಳಿದ, ಅವ್ರಿಗೆ ಮನಸ್ಸಿಗೆ ಬಂದ ಭಾವ, ಅವ್ರು ಹೇಳ್ತಾರೆ, ಆ ಮನೆಗೆ ಹೋಗಿದ್ದೆ, ಸಂಘದ ಸ್ವಯಂ ಸೇವಕರ ಮನೆ, 8-10 ಜನ ಇದ್ದಾರೆ ಮನೆಯಲ್ಲಿ, ಎಲ್ಲ ಚಪ್ಪಲಿಗಳನ್ನು ಸಾಲಾಗಿ ಇಟ್ಟಿದ್ರು. ನೋಡಿದ ಕೂಡಲೇ ಖುಷಿಯಾಯಿತು. ಆ ಮನೆಗೆ ಹೋದಲ್ಲಿ ನನಗೊಂದು ಶಿಕ್ಷಣ ಸಿಕ್ಕಿತು. ನಮ್ಮ ಮನೆಯ ಚಪ್ಪಲಿಗಳನ್ನು ಸಾಲಾಗಿ ಇಡಬಹುದಲ್ಲ. ಮನೆಯೇ ಮೊದಲ ಪಾಠಶಾಲೆ. ಆಮೇಲೆ ಮುಂದಿನದ್ದು, ಮನೆ ಒಂದು ಆದರಾಲಯ ಆಗಬೇಕು. ಮನೆಗೆ ಬಂದರೆ ಬಂದವರಿಗೆ ಆನಂದ ಆಗಬೇಕು. ಆನಂದ ಆಗಬೇಕು ಅಂತಿದ್ರೆ ಮನೆಗೆ ಯಾರಾದರೂ ಬಂದರೆ ಆನಂದ ಆಗುತ್ತೋ ದುಃಖ ಆಗುತ್ತೋ ಅಂತ ಕೇಳಿದರೆ ಎಲ್ಲರೂ ಆನಂದ ಆಗುತ್ತದೆ ಅಂತ ಹೇಳ್ತಾರೆ. ನಾವು ಯಾವುದೋ ಸೀರಿಯಲ್ ನೋಡ್ತಾ ಇದ್ದೇವೆ, ಅದರ ಕ್ಲೈಮ್ಯಾಕ್ಸಿಗೆ ಬಂದಾಗ ಯಾರಾದರೂ ಬಂದರೆ ಆನಂದ ಆಗುತ್ತದೋ ಸಿಟ್ಟು ಬರ್ತದ? ಆನಂದ ಆಗಬೇಕು, ಸ್ವಿಚ್ ಆಫ್ ಆಗಬೇಕು. ಅಂತಹ ದೇವಾಲಯ, ವಿದ್ಯಾಲಯ, ಆದರಾಲಯ ಆಗಬೇಕು. ಹೀಗೆ ನಮ್ಮ ಕುಟುಂಬ, ಈ ಕುಟುಂಬದಲ್ಲಿ ಈ 5 ಮೌಲ್ಯಗಳು ವರ್ಧನೆ ಆಗಬೇಕು. ಇದು ಮೊದಲನೇದ್ದು. ಎರಡನೆಯದ್ದು, ನಮ್ಮ ದೇಶದಲ್ಲಿ ಅಲ್ಲಿ ಭಜನೆ ಮಾಡುವಾಗ ಇವತ್ತೊಂದು ಹಾಡು ಹೇಳಿದರು, ಪರಿವರ್ತನೆ ಆಗಬೇಕು ಅಂತ. ಈ ದೇಶದಲ್ಲಿ ಪರಿವರ್ತನೆ ಈಗಾಗಲೇಬೇಕು. ನಮ್ಮ ದೃಷ್ಟಿ ವಿಕೃತ ಆಗಿದೆ ಅಲ್ಲ. ಇಲ್ಲಿ 4 ರೀತಿಯ ಶಿಕ್ಷಣ ಸಿಕ್ಕಿತು, ನಮಗೆ ಗೊತ್ತಿಲ್ಲದಂತೆ. ಇತ್ತೀಚೆಗಿನ ಶಿಕ್ಷಣದಲ್ಲಿ ಒಂದು ಮಾರ್ಕ್ಸ್ ಶಿಕ್ಷಣ, ಅದರಿಂದ ದೇವರ ಮೇಲಿನ ನಂಬಿಕೆ ಹಾಳಾಯಿತು. ಅದಕ್ಕಿಂತ ಹಿಂದೆ ಇದ್ದದ್ದು ಮೆಕಾಲೆ ಶಿಕ್ಷಣ. ಆ ಮೆಕಾಲೆ ಪುಣ್ಯಾತ್ಮನೆ ಒಂದು ಕಡೆ ಭಾಷಣದ ಒಂದು ಬರೀತಾನೆ, ಐ ಹ್ಯಾವ್ ಟ್ರಾವೆಲ್ಡ್ ಥ್ರೂ ಔಟ್ ದಿ ಲೆಂತ್ ಅಂಡ್ ಬ್ರೆತ್ ಆಫ್ ಇಂಡಿಯಾ ಆ್ಯಂಡ್ ಐ ಹ್ಯಾವ್ ನಾಟ್ ಸೀನ್ ಒನ್ ಪರ್ಸನ್ ಹೂ ಈಸ್ ಎ ಬೆಗ್ಗರ್ ಆರ್ ಒನ್ ಹೂ ಈಸ್ ಎ ಥೀಫ್. ಒಬ್ಬ ಕಳ್ಳ, ಒಬ್ಬ ಭಿಕ್ಷುಕ ಈ ದೇಶದಲ್ಲಿ ಇರಲಿಲ್ಲ ಅಂತ ಅವನೇ ಬರೀತಾನೆ. ಈ ದೇಶದಲ್ಲಿ ಕಳ್ಳರನ್ನು, ಭಿಕ್ಷುಕರನ್ನು ಸೃಷ್ಟಿ ಮಾಡಬೇಕಾದ್ರೆ ನಮ್ಮ ಶಿಕ್ಷಣ ಬೇಕು. ಅದಕ್ಕೋಸ್ಕರ ಮೆಕಾಲೆ ಶಿಕ್ಷಣ. ಇವತ್ತು ಅದೇ ಮೆಕಾಲೆ ಶಿಕ್ಷಣ ನಡೀತದೆ. ಅದಕ್ಕಿಂತ ಹಿಂದೆ ಮೊಘಲರ ಶಿಕ್ಷಣ ಬಂತು. ಆ ಮೊಘಲರ ಶಿಕ್ಷಣದಲ್ಲಿ ಪರಸ್ಪರ ವೈಷಮ್ಯಗಳು ಜಾಸ್ತಿ ಆಯಿತು, ದುಃಖ ಆಗ್ತದೆ. ಅದಕ್ಕಿಂತ ಹಿಂದೆ ಇದ್ದ ಶಿಕ್ಷಣ ಜಗತ್ತಿಗೆ ಬೇಕಾದ ಶಿಕ್ಷಣ. ಅದಕ್ಕಿಂತ ಹಿಂದೆ ಇದ್ದ ಶಿಕ್ಷಣ ಯಾವುದು? ಅದರ ಹೆಸರು ಮಹರ್ಷಿ ಶಿಕ್ಷಣ ಅಂತ. ಆ ಮಹರ್ಷಿಗಳು ಹೇಗಿದ್ರು ಅಂದರೆ, ಹೇಳ್ತಾರೆ ಒಂದು ಕಡೆ, ಭದ್ರಮಿಚ್ಛಂತ ಋಷಯ ಸ್ವರ್ವಿದ ತಪೋ ದೀಕ್ಷಾಂ ಉಪನಿಷೇಧು. ಯಾಕಂತೆ ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ.
ಅಂತಹ ಎತ್ತರಕ್ಕೆ ಹೋಗುವಂತಹ ಶಿಕ್ಷಣ ಈ ದೇಶ ಜಗತ್ತಿಗೆ ಕೊಟ್ಟಿದೆ. ಹಾಗಾಗಿ ಆ ಮಹರ್ಷಿ ಶಿಕ್ಷಣ ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಹೊಣೆಗಾರಿಕೆ ಅದು ನಮ್ಮ ಮೇಲಿದೆ. ಹಾಗಾಗಿ ಆ ಎತ್ತರಕ್ಕೆ ಹೋಗಬೇಕಾದ್ರೆ ಈ ಸ್ವದೇಶಿ ಮಾನಸಿಕತೆ ಬರಬೇಕಾದ್ರೆ ಆ ಎತ್ತರಕ್ಕೆ ಹೋಗಬೇಕು. ಮೂರನೆಯದು ನಮ್ಮ ಪರಿಸರ. ಈ ಪರಿಸರದಲ್ಲಿ ಪಂಚಮಹಾಭೂತಗಳ ಪರಿಸರ ಇದು. ನಮ್ಮ ದುರದೃಷ್ಟ, ಪಂಚಮಹಾಭೂತಗಳಲ್ಲಿ 4 ಮಹಾಭೂತಗಳು ಹಾಳಾಗ್ತಾ ಇದೆ. ಮೊದಲನೆಯದು ಶಬ್ದ ಮಾಲಿನ್ಯ. ಎರಡನೆಯದು ಗಾಳಿಯಲ್ಲಿ ವಿಷ. ಮೂರನೆಯದ್ದು ಬೆಂಕಿ, ಅದನ್ನು ಮುಟ್ಲಿಕ್ಕೆ ಯಾರು ಹೋಗಲಿಲ್ಲ. ನಾಲ್ಕನೆಯದು ನೀರು, ಅದು ಕಲುಷಿತ ಆಗಿದೆ. ಐದನೆಯದು ಈ ಮಣ್ಣು. ರಕ್ಷಣೆ ಮಾಡಬೇಕು ಬಿಡು. ಹಾಗಾಗಿ ಪರಿಸರ ಸಂರಕ್ಷಣೆ ಅದನ್ನು ಮಾಡಬೇಕಲ್ಲ. ಹಾಗಾಗಿ ಪರಿಸರದ ಬಗ್ಗೆ ಕಾಳಜಿ. ಹಾಗೆ ಮುಂದಿನದ್ದು ನಮ್ಮ ನಾಗರಿಕ ಶಿಷ್ಟಾಚಾರ. ನಾವು ಹೇಗಿರಬೇಕು ಆಗ ಹೇಳಿದರು ಸುಪ್ರೀಂ ಕೋರ್ಟ್ನಲ್ಲಿ ಯಥೋ ಧರ್ಮಸ್ತಥೋ ಜಯ ಅಂತಿದೆ ಅಂತ. ಯಥೋ ಧರ್ಮಸ್ತಥೋ ಜಯ ಅಂದ್ರದ್ದು, ನಾನು ಟ್ಯಾಕ್ಸ್ ಕೊಡಬೇಕಾದ ವ್ಯಕ್ತಿ ಲೆಕ್ಕವನ್ನು ತಪ್ಪು ಬರೋದು, ಟ್ಯಾಕ್ಸ್ ತಪ್ಪಿಸಿದರೆ ಧರ್ಮ ಆಗುವುದಿಲ್ಲ, ಅಲ್ಲಿ ಜಯವೂ ಇಲ್ಲ. ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಸೀಟ್ ಬೆಲ್ಟ್ ಹಾಕಬೇಕು ಅಂತ ಹೇಳಿದ್ದಾರೆ. ನಾವು ಸೀಟ್ ಬೆಲ್ಟ್ ಹಾಕೋದು ಯಾವಾಗ? ಎದುರು ಪೊಲೀಸ್ ವ್ಯಾನ್ ಬಂದರೆ ಅಲ್ಲ. ಮಾಡಬೇಕಾದ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡುವಂತಹದ್ದು ಅದು ನಿಯಮ. ಅದನ್ನು ಮಾಡುವುದು, ಅದಕ್ಕೆ ಹೇಳ್ತಾರೆ ನಾಗರಿಕ ಶಿಷ್ಟಾಚಾರ ಅಂತ. ಒಂದು ಸುಂದರ 10 ಸೆಕೆಂಡ್ನ ಕ್ಲಿಪ್ಪಿಂಗ್ ನೋಡಿದೆ ನಾನು, ವಿಡಿಯೋ ಕ್ಲಿಪ್ಪಿಂಗ್. ಅದರಲ್ಲಿ ಒಂದು ರೈಲ್ವೆ ಸ್ಟೇಷನು. ಆ ರೈಲ್ವೆ ಸ್ಟೇಷನ್ನಲ್ಲಿ ಇಬ್ಬರು ಕಾಲೇಜು ವಿದ್ಯಾರ್ಥಿಗಳು ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಳ್ತಾರೆ. ಅದನ್ನು ಒಡೆದು ಬಿಸ್ಕೆಟ್ ಹಂಚಿ ಆ ಪ್ಲಾಸ್ಟಿಕನ್ನು ಅಲ್ಲಿ ಬಿಟ್ಟು ಹೋಗ್ತಾರೆ. ಅಲ್ಲೇ ಪಕ್ಕದಲ್ಲಿ ತಾಯಿ ಮಗು ಕೂತ್ಕೊಂಡಿದ್ರು. ಈ ಮಗು ನೋಡ್ತದೆ ಅದನ್ನು. ಅದು ಓಡಿ ಬಂದು ಆ ಪ್ಲಾಸ್ಟಿಕನ್ನು ಎತ್ತಿ ಕಸದ ಬುಟ್ಟಿಯಲ್ಲಿ ಹಾಕಿ ಅಮ್ಮನ ಪಕ್ಕದಲ್ಲಿ ಬಂದು ಕೂತ್ಕೊಳ್ತದೆ. ಅಮ್ಮ ಆ ಮಗುವಿನ ಬೆನ್ನು ತಟ್ಟುತ್ತದೆ. ಇದಕ್ಕೆ ಹೇಳೋದು ಶಿಷ್ಟಾಚಾರ ಅಂತ. ಇಂಥ ಶಿಷ್ಟಾಚಾರ. ನಾನು ಅಬುದಾಬಿಗೆ ಹೋಗಿದ್ದೆ, ಒಂದೇ ಒಂದು ಕಸ ಇಲ್ಲ. ಅಲ್ಲ, ಅಲ್ಲಿ ಕಸ ಇಲ್ಲ, ಇಲ್ಲಿಯೂ ಇಲ್ಲ, ನಾವು ಹಾಕ್ತೇವೆ. ಅದು ಶಿಷ್ಟಾಚಾರ ಅಲ್ಲ. ಶಿಷ್ಟಾಚಾರದಿಂದ ದಾಟಿ ಮುಂದೆ ಬರಬೇಕಲ್ಲ. ಈ ಸಾಮೂಹಿಕ ನಾಗರಿಕ ಶಿಷ್ಟಾಚಾರ. ಹೀಗೆ ಈ 5 ಗುಣಗಳನ್ನು ನನ್ನ ಮನೆಯಲ್ಲಿ ಸಾಧ್ಯ ಇದ್ದಷ್ಟು ಪ್ರಕಟ ಮಾಡಲಿಕ್ಕೆ ನನ್ನ ವೈಯಕ್ತಿಕ ಪ್ರಯತ್ನ ಇದೆ ಅಂತ ಸಂಕಲ್ಪ ಮಾಡಿದರೆ ಬಂದ ಇಷ್ಟು ಜನರ ಪೈಕಿ ಕೆಲವರಾದರೂ ಅದನ್ನು ಮಾಡಿದರೆ ಈ ಹಿಂದೂ ವಿರಾಟ ಮಹೋತ್ಸವ ಸಾರ್ಥಕ ಆಗುತ್ತದೆ. ಆ ಸಾರ್ಥಕತೆಯ ದಿಕ್ಕಿನಲ್ಲಿ ಹೋಗಲಿಕ್ಕೆ ಆ ಮಹಾಮಾತೆ ನಮ್ಮನ್ನು ಅನುಗ್ರಹಿಸಲಿ. ಆದರೆ ಒಂದೇ ಒಬ್ಬರು ಕವಿ ಬರೆದ ಒಂದು ವಾಕ್ಯ ಹೇಳಿ ಮುಗಿಸ್ತೇನೆ ನಾನು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಆ ನಿದ್ರೆಯಿಂದ ಮೇಲೆ ಏಳುವಂತೆ ಆ ತಾಯಿ ಅನುಗ್ರಹಿಸಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.